ಅಳಿಯಂದ್ರೆ ಅಳಿಯಂದ್ರೆ ಏನಪ್ಪ ಇವನು ಅವನ ಇಲ್ಲ ಅಂತಂದರೆ ಶಾರದಿ ಮಂತಕ್ಕೆ ಏನೋ ಹೊಂಟೋಗ್ಬಿಟ್ನಾ. ನನ್ನ ಮಗಳು ಬೇರೆ ಕೆಲ್ಸಕ್ಕೆ ಹೋಯ್ತಾವಳೆ, ಇವನು ಬೇರೆ ಮನೆಗೆ ಅವನೇ ಸೋಂಬೇರಿ ಥರ. ಏನಾದರೂ ಶಾರದಿ ಮಂತಕ್ಕೆ ಹೋಗ್ಬಿಟ್ನಾ ಏನು ಅಂತ ಗೊತ್ತಾಯ್ತಿಲ್ಲ. ನನ್ನ ಮಗಳು ಪಾಪ ಕಷ್ಟಪಟ್ಟು ದುಡಿತಾವಳೆ, ಇವನು ಮಾತ್ರ 3 ಹೊತ್ತು ಮನೆ ಕಂಡೆ ಇರ್ತಾನಲ್ಲ ಇವನು. ಅಳಿಯಂದ್ರೆ ಅಳಿಯಂದ್ರೆ ಏನು ಮಾಡ್ತಿದ್ದೀರಿ? ಎಲ್ಲ ಬಿದ್ದೋದ್ನು ಹೇಳಿಯತ್ತೆ. ಅಯ್ಯೋ ನೆಮ್ಮದಿಗೆ ಬರೀಕಾಬಿಟ್ಟಿದ್ದೆ ಅತ್ತೆ. ಇವನು ಬಂದಮೇಲೆ ನನ್ನ ಮಗಳು ನೆಮ್ಮದಿಗಿತ್ತಾಳೆ ಅಂತ ಹೇಳಿದ್ರೆ ನನ್ನ ಮಗಳು ಇನ್ನೂ ನೆಮ್ಮದಿಗಿರಂಗೆ ಕಾಣೆ. ನಾನಂತೂ ಏನು ಮಾಡಬೇಕು ಈ ನನ್ನ ಮಗುಂಗೆ ಲೋಪರ್ ನನ್ನ ಮಗುಂಗೆ ಹೊಳಿಯ ಅಂತ ಬಂದವನೇ. ಸರಿ ಬಿಡು ಸದ್ಯ ಆ ಶಾರದಿ ಮನೆ ಹತ್ರಕ್ಕೆ ಹೋಗ್ತಿದ್ದಂಗೆ ನಮ್ಮ ಮನೆಗೆ ಇವನಲ್ಲ ಅಷ್ಟೇನ್ಯ ನನ್ನ ಪುಣ್ಯ. ಸದ್ಯ ಏನಿಲ್ಲ ಅಳಿಯಂದ್ರೆ ನಿಮ್ಮ ಮಗಳನ್ನ ಸಿಸ್ವಾರದಿಂದ ಕರ್ಕೊಂಬಿಟ್ಟು ಬರಬೇಕಿತ್ತು. ಸಿಸ್ವಾರಕ್ಕೆ ಹೋಗ್ಬಿಟ್ಟು ಅದಕ್ಕೆ ನೀನು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತಿರೋ ಏನು ಅಂತ ಹೇಳ್ಬಿಟ್ಟು ಕೇಳೋನಿ ಅಂತ ಬಂದೆ. ನಾನು ಪಂಕ್ಜಾಕರ್ಮ ಅಂತ ಕುಂತ್ಕೊಂಡಿದ್ದೆ. ಟೇಮ್ ಆಯ್ತಲ್ಲ, ಕರ್ಕೊಂಬರೋ ಟೇಮ್ ಆಯ್ತಲ್ಲ, ಅದಕ್ಕೆ ಕರ್ಕೊಂಬಿಟ್ಟು ಬರೋಕ್ಕೆ ಹೋಗ್ಬಿಟ್ಟಿದ್ದೀರೋ. ಇಲ್ಲ ಅಂತಂದರೆ ಶಾರದಿ ನಿನ್ನ ಎಳ್ಳೆ ಎಂಡ್ರು ಇದ್ಲಲ್ಲಪ್ಪ, ಅವಳಿಗೆ ಏನೋ ಇವ್ರಿಗೇನೋ ಬಂದ್ಬಿಟ್ಟೈತಂತೆ. ಇವ್ರಿಗೇನೋ ಬಂದ್ಬಿಟ್ಟು ಏನೋ ಒದ್ದಾಡ್ತಿದ್ಲಂತ ಮನೆಯಾಗೆ. ಯಾರೂ ನೋಡ್ಕೊಳ್ಳೋರು ಗೊತ್ತಿರ್ಲಿಲ್ವಂತ ಯಾರೂ. ಅದಕ್ಕೆ ಅದು ಯಾರೋ ಕರ್ಕೊಂಡೋದ್ರು ಅಂತನೋ ಇಲ್ಲ ಕರ್ಕೊಂಡು ಹೋಗಿ ಆಟೋ ಎಲ್ಲ ಕರ್ಸೋರೆ ಅಂತನೋ ಏನೋ ಹೇಳ್ತಾಯಿದ್ರು. ನಾನು ನೀವು ಇಷ್ಟೊತ್ತಿಗಾಗಲೇ ಓಡೊಂಟೋಗ್ಬಿಟ್ಟಿರ್ತೀರೇನೋ ಅಲ್ಲಿಗೆ ಅಂತ ಅಂದ್ಕೊಂಡೆ. ಆದರೆ ಇವಾಗ ನಿಮ್ಮನ್ನು ಮೆಚ್ಕೋತೀನಿ ಬಿಡಿ. ಕೊನೆಗೊಮ್ಮೆ ನೀವು ಆ ಶಾರದಿನ ಪೂರ್ತಿ ಬಿಟ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಯ್ತೈತೆ. ಸದ್ಯ ಆ ಶಾರದಿ ನೋಡೋಕೆ ಹೋಗ್ಲಿಲ್ವಲ್ಲ, ಹೆಂಗೋ ನನ್ನ ಮಗಳ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರಿ ಹೇಳಿ ಅಂದರೆ ಅಷ್ಟೇನೇ ಸಾಕು. ಏನು ಶಾರದಂಗೆ ಎರ್ಗೆ ನಾವಂತ ಯಾಕಳಿ ಅಂದ್ರೆ ಹಿಂಗೆ ಕೇಳ್ತಿದ್ದೀರಾ? ನೀವೇನು ಹೋಗಲ್ಲ ತಾನೇ ಆ ಕಡೆಗೆ? ಇಲ್ಲ 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 ನಾನೇನು ಹೋಗಕ್ಕಿಲ್ಲ. ಕೇಳಿದೆ ಅಷ್ಟೇನೆ. ಹೌದಾ ಅಂತ ಹೇಳ್ಬಿಟ್ಟು ಅಯ್ಯ ಅಮ್ಮ ಹಂಗೆ ಹೇಳಿದ್ಲು. ನಾನು ಆದರೆ ಆಗಲಿ ಬಿಡು ನಮ್ದಕ್ಕೇನೆ ನಂಗೆ ಬಂದ್ಬಿಟ್ಟಿದ್ಲೆ. ಅದಕ್ಕೆ ನಾನು ಆದರೆ ಆಗಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಅತ್ತಾಗ ಸುಮ್ಕಾದೆ. ಇವ್ರಿಗೇನೋ ಒನ ಬರಲಿ ಏನೋ ನೋವನ ಬರಲಿ, ನನ್ನ ಮಗಳು ಕಷ್ಟಪಡ್ಬೇಕಾರೆ ಏನಾರ ಕಳಿಸಿದ್ಲೆ ನಿಮ್ಮನ್ನ? ಇವನು ಹೋಗ್ಲೇ ಬೇಡ ಅಂತ ಮನೆಗೆ ಇರಿಸ್ಕೊಂಡಿದ್ಲು. ನೀವು ಅಷ್ಟು ಹೇಳಿ ಅಂದರೆ ಆ ಕಡೆಗೆ ತಲೆನೂ ಹಾಕ್ಬಿಟ್ಟು ಮನಿಕಬೇಡಿ ಸರಿನೇ? ಇಲ್ಲೇ ನೀ ಇರ್ರಿ, ಎಲ್ಲೂ ಹೋಗಕ್ಕೆ ಹೋಗ್ಬೇಡಿ. ಅಯ್ಯೋ ಅತ್ತೆ, ನಾನು ಹೋಗೋದಿಲ್ಲ, ನಾನೇನು ಹೋಗೋದಿಲ್ಲ. ಸುಮ್ಮನೆ ಕೇಳಿದೆ ಎರ್ಗೆ ನೋವಾ ಏನು ಅಂತ ಹೇಳ್ಬಿಟ್ಟು. ಅಳಿ ಅಂದರೆ ನೋಡಿ ಹೇಳಿ ಅಂದರೆ ಅವತ್ತು ಕಳಿಸ್ಲಿಲ್ಲ ಅವಳು ನಿಮ್ಮನ್ನ. ಕಳಿಸು ಅಂದ್ರೂ ನನ್ನ ಮಗಳು ಇವ್ರಿಗೆ ನೋವು ಬಂದಾಗ ಸೈನ್ ಹಾಕ್ಸ್ಬೇಕು ಅಂದ್ರೂ ಕಳಿಸ್ಲಿಲ್ಲ. ಅಂತದ್ರಾಗೆ ನೀವೇನಕ್ಕೆ ಹೋಗ್ಬೇಕು? ನೀವಂತೂ ಹೋಗ್ಲೇ ಬ್ಯಾಡ್ರಿ ಈಗಲೇ ಹೇಳ್ಬಿಟ್ಟಿದ್ದೀನಿ ಸರಿನಾ? ಹೋಗ್ಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಸರ್ನ ಪಾಪ ಅವಳಿಗೆ ಏನೋ ಉಣ್ಣ ಕೊಡ್ಬೇಕು. ಸರ್ನ ಹೋಗ್ಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡು ನೆಟ್ಟಿಗೆ ಬಂದ್ಬಿಡಿ. ಆಯ್ತು ಅತ್ತೆ, ಹೋಗಿ ಕರ್ಕೊಬತ್ತೀನಿ. ಅಯ್ಯೋ ಶಾರದಿ ನಿನ್ಗೆ ಎರಿಗೆ ನೋವು ಬಂದ್ಬಿಡ್ತಾ? ನಂಗೊಂದು ಮಾತು ಗೊತ್ತಾಗ್ಲಿಲ್ವಲ್ಲ. ಅಯ್ಯೋ ಪಾಪ ನಾನು ಎಂಡ್ರು ಹೆಂಗೆ ಒದ್ದಾಡ್ತಾವಳು ಏನು? ಅವಳು ನಿಮ್ಮ ಮನೆಗೆ ಸೇರಿಸ್ಬೇಕು ಅಂತ ನಾನು ಹರಸಾಹಸ ಮಾಡ್ತಾ ಇವನಿ. ಆದರೆ ಸೇರ್ಸಕ್ಕೆ ನೀ ಆಯ್ತಿಲ್ವಲ್ಲ, ಎಲ್ಲ ಎಡಬಟ್ಟೆ ನೀ ಆಯ್ತಾಯ್ತಲ್ಲ. ಅಯ್ಯೋ ಶಾರದಿ ಎಲ್ಲಿದೆಯಾ? ಬಂದೆ ಇರು. ಅಯ್ಯೋ ನನ್ನ ಎಂಡ್ರು ಕೊನೆಗೂ ನಾನು ಅಳಿ ಅಂದ್ರು ಬದಲಾಗೋಗ್ಬಿಟ್ರು. ಅಮ್ಮ ನ್ಯಾಳಿನ ಬಿಟ್ಬಿಟ್ಟು ಹೆಂಗೋ ನನ್ನ ಮಗಳ ಜೊತೆ ಸಂಸಾರ ಮಾಡ್ಕೊಂಡವ್ರಿ. ಅಷ್ಟೇ ಸಾಕ್ಬಿಡು, ಇನ್ನೇನು ಬೇಕು ಇದಕ್ಕಿನ್ನ? ಸಾಕು ಅಷ್ಟೇ ನೀ ಹೆಂಗೋ ಸಂದಾಗ ಜೀವನ ಮಾಡ್ಕೊಂಡು ಹೋಗ್ಲಿ. ಕೆಲಸಕ್ಕೊಂದಕ್ಕೆ ಸೇರಿಸ್ಬಿಟ್ರೆ ಇವನ್ನ ಬೇರೆ ಇನ್ನೇನು ಬೇಕಿಲ್ಲ ನನಗೆ. ನೀವು ಮುಂದೆಗಿರ್ಬೋದು. ಶಾರದಾ ಅಯ್ಯೋ ಎಲ್ಲೊಂದಪ್ಪ ಇವಳು. ಶಾರದಾ ಅಯ್ಯೋ ಮನೆ ಒಳಗಡೆನೂ ಇಲ್ಲ, ಆ ಕಡೆ ಈ ಕಡೆನೂ ಇಲ್ಲ. ಏನು ಕರ್ಕೊಂಡೋಗ್ಬಿಟ್ರು ಆಸ್ಪತ್ರೆಗೆ? ಯಾವ ಆಸ್ಪತ್ರೆಗೆ ಕರ್ಕೊಂಡೋದ್ರು ಏನು ಕತ್ತಿಗೆ ಒಂದ್ರೂ ಗೊತ್ತಿಲ್ಲ. ನನ್ನ ಹೆಂಡತಿ ಚಿನ್ನ ಬಂಗಾರ, ಅವಳಿಗೆ ಏನೇನು ಆಗ್ಬಿಟ್ರು ಅಷ್ಟೇ. ನೀಯ ಏನ್ಲ ಮುದವಿ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ಯಾ? ಎಂಡ್ರು ಹುಡಿಕೊಂಬಂದು ನನ್ನ ಹೆಂಡತಿ ಅದೇನು ಗಂಡುಸ್ರ ಇವನ್ ಕತ್ತಿಯನಪ್ಪ ನಾಕಾಣಿ. ನಮ್ಮ ಕಾಲದಾಗ ಇದ್ದಂಗಿಲ್ಲ. ಅಲ್ಲ ಕಣಪ್ಪ, ನೀನು ಯಾಂಡ್ರು ಇವ್ರಿಗೆ ನೋವು ಅಂತ ಬಿದ್ದು ಅಳ್ಳಾಡ್ತಾ ಇದ್ಲು. ನೀವು ನೋಡ್ದಿದ್ದಂಗೆ ಮಾಡ್ದಿದ್ದಂಗೆ ನೆಟ್ಟಿಗೆ ಆ ಕಡೆ ಹೊಂಟೋಗ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟಿನು. ನೋಡೋದು ಬೇಡ ಮಾಡೋದು ಬೇಡ, ಎಂಡ್ರ ಕಡೆ ಎತ್ತ ಅಲ್ಕೊಂಡು ಹೋಯ್ತಿರೋ ಏನು ಕತೆಯೋ ಗೊತ್ತಿಲ್ಲ. ಪಾಪ ಜಾಸ್ತಿ ಎರ್ಗೆ ನೋವು ಅಂತ ಹೇಳ್ಬಿಟ್ಟು ಒದ್ದಾಡೋದಕ್ಕೆ ಪಾಪ ಅವಣ್ಣ ಆಟವಣ್ಣ ಐತಲ್ಲ, ಆಟವಣ್ಣ ನೆನೆಯ ಕರ್ಕೊಂಡು ಹೋಗ್ಬಿಟ್ಟ ಪಾಪ. ಅಯ್ಯೋ ಅಜ್ಜಿ ಎಲ್ಲೂ ಕರ್ಕೊಂಡೋದ? ಇನ್ನೆಲ್ಲೂ ಕರ್ಕೊಂಡೋಯ್ತಾನೆ? ಇನ್ನೇನು ಆಕಾಶ ಕರ್ಕೊಂಡೋಯ್ತಾನ? ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆಗೆ ನೀ ಕರ್ಕೊಂಡೋಗೋನೆ. ಹೋಗು, ಈ ಹೆಂಡ್ತಿ ನೋಡ್ಕೊಳ್ಳೋಕೆ ಬಿಟ್ಬಿಟ್ಟು ಹಿಂಗೆ ತಿರ್ಗಾಡೋರ್ಗೆಲ್ಲ ಅದು ಯಾಕಬೇಕು ಮಕ್ಕಳು ನಾಕಾಣೆ. ಅಯ್ಯೋ ಅಜ್ಜಿ ಬಡ್ಕೋಬೇಡ, ನಿಂಗೆ ಗೊತ್ತಾ ಸರಿಯಾಗಿ ಗೌರ್ಮೆಂಟ್ ಆಸ್ಪತ್ರೆನೇ ತಾನೇ? ಕಂಡ ಗೌರ್ಮೆಂಟ್ ಆಸ್ಪತ್ರೆಗೆ ನೀ ಕರ್ಕೊಂಡೋಗಿ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಸರ್ನ ಕರ್ಕೊಂಡು ಆಟೋದಾಗ ಕರ್ಕೊಂಡು ಹೋದ. ಇನ್ನೂ ಒಂದು ಮುಕ್ಕಾಲು ದಾರಿಗೆ ಹೋಗಿತ್ತಾರೇನೋ ಆಗಲೇ ನೀನು ಸರ್ನ ವಾಲ್ಡು ಅವಳು ಪಾಪ ನನ್ನ ಗಂಡನ ಕರಿ ಅಂತ ಹೇಳ್ಬಿಟ್ಟು ಒದಾಡ್ತಿದ್ದು ಸುಮ್ಕೇನಿಯ. ಯಾರನ್ನೂ ಕರಿಯೋರಿಲ್ಲ ಮಾಡೋರಿಲ್ಲ. ನೀನು ಎಲ್ಲಿ ಬಿದ್ದಿದ್ದು ನಮ್ಗೇನು ಗೊತ್ತು? ನಾವು ಅದಕ್ಕೆ ಹೇಳೋಕ್ಕಾಗಲ್ಲ. ಸರಿ ಹೋಗಮ್ಮ ವಿಷಯ ಮುಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ಕಳಿಸಿದೀವಿ. ಹೋಗಂಗಿದ್ರೆ ಹೋಗು, ಇಲ್ಲ ಅಂತಂದರೆ ಇರು ಅಷ್ಟೇನಿ. ಹೇಳೋದನ್ನು ಹೇಳಿದೀವಿ. ಅಯ್ಯಯ್ಯ ಅದನ್ನು ಒಳ್ಳೆ ಹೆಂಗೆ ಬಡ್ಕೊಂಡಂಗೆ ಹೇಳ್ತೀಯಲ್ಲ. ಇರು ಸರ್ನ ಹೋಗಿ ಮೊದಲನ್ನ ನಾನು ಎಂಡ್ರನ್ನ ನೋಡ್ಕೊಂಬಿಟ್ಟು ಬರ್ತೀನಿ. ಏನು ಗಂಡಸ್ರು ಏನು ಕತ್ತಿಯೋ, ಹೆಂಗಸ್ರು ಕಷ್ಟಗಳು ಅರ್ಥ ಮಾಡ್ಕೊಳಕ್ಕಿಲ್ಲ, ಏನು ಮಾಡ್ಕೊಳಕ್ಕಿಲ್ಲ. ಇವ್ರಿಗೆ ತುಂಬಿದ್ದು ಬಸ್ರಿ ಹೆಂಗ್ಸನ್ನ ಬಿಟ್ಬಿಟ್ಟು ಯಾಕಪ್ಪ ಹೋಗ್ಬೇಕು? ತುಂಬಿದ್ದು ಬಸ್ರಿ ಹೆಂಗ್ಸನ್ನ ಅಕ್ಕಪಕ್ಕನೇ ಇರಬೇಕು. ಯಾವಾಗ ಯಾರಿಗೇನೋ ಬರ್ತದೋ ಏನಾಯ್ತದೋ ಯಾರು ಕಂಡವ್ರೆ? ಈ ನನ್ನ ಮಕ್ಳು ಬಿಡು ಅಷ್ಟೇ ನೀನಿಯ. ಸದ್ಯ ನಾನು ನಡಿಯ ಈ ಮಂತಕ್ಕೂ ಬಂದಿಲ್ಲ. ನನ್ನ ಮೊಮ್ಮಗಳನ್ನ ಕರ್ಕೊಬರೋಕ್ಕೆ ಹೋಗಿರ್ತಾನೆ. ನನಗೆ ಅನುಮಾನ ಬಂದ್ಬಿಟ್ಟೆ. ಸದ್ಯ ಇಲ್ಲಿಲ್ವಲ್ಲ ಬಿಡು.
ನನ್ನ ಮಗಳು ಜೀವನ ಇನ್ಮೇಲೆ ಸುಖವಾಗಿರ್ತದೆ, ಅಷ್ಟೇ ಸಾಕು. ಅಮ್ಮ ಅಮ್ಮ, ಪುಟ್ಟಿ ಪುಟ್ಟಿ, ಥು, ಎಲ್ಲ ಎಲ್ಲೋದ್ರು? ಕೆಲಸ ಮುಗಿಸ್ಕೊಂಡು ಬರೋಕ್ಕಿಲ್ಲ, ಎಲ್ಲ ಜೊತೆಗೆ ನೀನೇ ಓಡ್ ಬರೋರು. ಎಲ್ಲೋದ್ರಪ್ಪ? ಮಗಳೇ ಬಂದ, ಬಾಬಾ. ಹಬ್ಬ ಯಮ್ಮ, ಎಲ್ಲೋದ್ರಿ ಎಲ್ಲ ನನ್ವೆ? ಪುಟ್ಟಿಯಲ್ಲಿ ನಿನ್ ಗಂಡ ಪುಟ್ಟಿನ ಕರ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಆಗ್ಲೇ ಹೋದ. ಹಂಗೇನಿಯ ಎಲ್ಲನೂ ಓಡಾಡಿಸ್ಕೊಂಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದ. ಎಲ್ಲ ಓಡಾಡ್ಸಕ್ಕೆಲ್ಲೋ ಕರ್ಕೊಂಡೋಗಿರ್ಬೇಕು. ಹೋ ಹೌದಾ? ಇನ್ನೊಂದು ಗೊತ್ತೇ, ಅದೇ ಶಾರದಿಗೆ ಹೆರಿಗೆ ನೋವು ಬಂದೈತಂತೆ. ಹೆರಿಗೆ ನೋವು ಬಂದ್ರೂ ಯಾರೋ ಆಟೋದಾಗ ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಗೆ ಸೇರಿಸಿದ್ರಂತೆ. ನಿನ್ನ ಗಂಡ ಅಂತೂ ಹೋಗ್ಲೇ ಇಲ್ವಂತೆ, ಗೊತ್ತೇನು? ನಾನೂ ಹೋಗಿ ನೋಡ್ಕೊಂಬಿಟ್ಟು ಬಂದೆ. ಹೋಗಿಗವನೇನು ಅಂತ ಹೇಳ್ಬಿಟ್ಟು. ನಿನ್ನ ಗಂಡ ಎಲ್ಲೂ ಹೋಗಿಲ್ಲ ಕಣಮ್ಮಿ, ಹೆಂಗ್ ಗೊತ್ತಾಗಿ ಒಳ್ಳೆಯವನಾಗನಲ್ಲ, ಅದೇ ನಿನಗೆ ನೋಡೋಣ ಖುಷಿ. ಹೌದೇನಮ್ಮ? ಕಣ್ಮಗಳೇ. ಸದ್ಯ ಬಿಡಮ್ಮ, ನಮ್ಮ ಜೀವನದಾಗ ಬಂದಿರೋ ಒಂದು ದೊಡ್ಡ ಶನಿ ಅಂತೇಳಿ ಹೆಂಗೋ ತೊಲಗುದ್ಲು ಅಂತ ಹೇಳ್ಬಿಟ್ಟು ನಂಗೆ ಹೊಸಿ ಈಗ ಸಮಾಧಾನ ಆಯ್ತೈತೆ. ಹಾಕಿತ್ತೋದಳ ಜೊತೆ ಬಾಳ್ವೆ ಮಾಡಕ್ಕಾಯ್ತಿತ್ತಾ? ನನಗೆ ಗೊತ್ತಿತ್ತು ಇವತ್ತೆಲ್ಲ ನಾಳೆ ಬತ್ತಾನೆ ನನ್ನ ಗಂಡ ಅಂತ ಹೇಳ್ಬಿಟ್ಟು. ಬಿಡು, ಓಡಾಡಿಸ್ಕೊಂಬಿಟ್ಟು ಬರಲಿ. ನೋಡಿಯಮ್ಮ, ಒಂದು ಲೋಟ ಕಾಫಿ ಕುಡಿಬೇಕು. ಬಾಬಾ. ನೋಡಮ್ಮ, ಮಗು ಸ್ವಲ್ಪ ತಿರ್ಕೋಬೇಕಾದ್ರೆ ಸ್ವಲ್ಪ ನಿಮಗೆ ನೋವು ಬಂದೈತೆ ಅಷ್ಟೇನೆ. ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಹೆರಿಗೆ ನೋವೆಲ್ಲ ಬರಲಿ, ಆಮೇಲೆ ಬೇಕಾದರೆ ನಾನು ನೋಡೋಣ ನಾರ್ಮಲ್ ಹೆರಿಗೆ ಮಾಡೋದ ಇಲ್ಲ ಏನು ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ. ಸರಿನಾ? ನಿಮ್ಮ ಕಡೆಯವರು ಯಾರನ್ನ ಇದ್ದರೆ ಆದಷ್ಟು ಬೇಗ ಕರೆಸ್ಕೊಳಮ್ಮ. ಒಬ್ಬೊಬ್ರನ್ನೇ ನಾವೆಲ್ಲ ಆಪ್ರೇಷನ್ ಮಾಡಿ ಮಗು ತೆಗಿಬೇಕು ಅಂತ ಆದರೆ ಆದಷ್ಟು ಬೇಗನೆ ಕರೆಸ್ಕೊಬಿಡ್ಬೇಕು. ಯಾಕಂದರೆ ಯಾರಾದರೂ ಒಬ್ಬರು ಸೈನ್ ಇಲ್ಲ ಅಂತಂದರೆ ನಾವು ಆಪ್ರೇಷನ್ ಎಲ್ಲ ಮಾಡೋಕ್ಕಾಗಲ್ಲ ಅಲ್ಲ. ಒಬ್ಬರೇ ಬಂದಿದೆಯಲ್ಲ, ನಿಮ್ಮ ಗಂಡ, ನಿಮ್ಮ ಅಮ್ಮ, ನಿಮ್ಮ ಅಪ್ಪ ಯಾರಾದರೂ ಇದ್ದರೆ ಕರೆಸ್ಬೇಕಿತ್ತು. ಅಯ್ಯೋ ಸಾ, ನನ್ನ ಗಂಡಂಗೆ ಏಳು ಕಳ್ಸಿದ್ದೀನಿ ಸಾ. ನನ್ನ ಗಂಡ ಶಾನೆ ಬೂಸಿ ಆಗವನಿ ಸಾ. ಅವ್ನಿಗೆ ಏಳ್ಬಿಟ್ಟು ಕಳ್ಸಿದ್ದೀನಿ ಸಾ. ನಾನು ಕರ್ಕೊಂಬಿಟ್ಟು ಬರೋಕ್ಕೆ ಹೇಳಿದ್ದೀನಿ ಸಾ. ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳೋರಿ. ಅಲ್ಲಿ ಗಂಟನೂ ಯಾರು ಇಲ್ಲ ಸಾ. ನಾನು ಒಬ್ಳೆ ಸಾ. ನಮ್ಮ ಅಪ್ಪ ಅಮ್ಮನೂ ಯಾರಿಲ್ಲ ಸಾ. ನಾನು ಅನ್ನತ್ತೆ ಸಾ. ಅದಕ್ಕೆ ನೀನು ಯಾರು ನನ್ನ ಜೊತೆಯಾಗಿ ಬಂದಿಲ್ಲ ಸಾ. ನೋಡಿ, ಇಂಥ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಆದಷ್ಟು ಯಾರಾದರೂ ಗೊತ್ತಿರೋರನ್ನ ಜೊತೆಗೆ ಇಟ್ಕೊಂಡಿರಬೇಕು ಇಂಥ ಟೈಮಲ್ಲಿ. ಸರಿನಾ? ಈಗ ನೋಡಮ್ಮ, ನಿನಗೆ ಮಗು ತಿರ್ಕೊಂಡಿರೋದಕ್ಕೆ ಸ್ವಲ್ಪ ನೀನು ನೋವು ಬಂದೈತೆ ಅಷ್ಟೇ. ಹೆರಿಗೆ ನೋವು ಅಂತ ಏನೂ ಬಂದಿಲ್ಲ. ಇನ್ನೂ 1 ದಿನ 2 ದಿನ ಇಲ್ಲೇ ಸ್ವಲ್ಪ ಇರೋ. ಇದ್ದ ಮೇಲೆ ಬೇಕಾದರೆ ನಾನು ನೋಡಿ ಹೆರಿಗೆ ನೋವು ಜಾಸ್ತಿ ಬಂದರೆ ಆಮೇಲೆ ನಾನು ನಾರ್ಮಲ್ ಡೆಲಿವರಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಅಂತಂದರೆ ಸಿಸೇರಿಯನ್ ಏನಾದರೂ ಮಾಡಬೇಕಾಗುತ್ತೆ. ಸರಿನಾ? ಆದರೆ ನಿಮ್ಮ ಕಡೆ ಯಾರಾದರೂ ಒಬ್ಬರಾದರೂ ಬರಬೇಕಿತ್ತು. ನಿಮ್ಮ ಕಡೆ ಯಾರಾದರೂ ಫೋನ್ ನಂಬರ್ ಏನಾದರೂ ಇದ್ದರೆ ಕೊಟ್ಟರೆ ನಾನು ಫೋನ್ ಮಾಡಿ ಕರೆಸ್ತೀವಿ ಸಾ. ನನ್ನ ಗಂಡಂಗೆ ಏಳು ಕಳ್ಸಿದ್ದೀನಿ ಸಾ. ನಮ್ಮೂರಾಗೆ ನನ್ನ ಗಂಡಂಗೆ ಏಳು ಕಳ್ಸಿದ್ದೀನಿ ಸಾ. ಇನ್ನೇನು ನನ್ನ ಗಂಡ ಬಂದ್ಬಿಡ್ತಾನೆ ಸಾ. ನನ್ನ ಗಂಡಂಗೆ ನನ್ನ ಮೇಲೆ ಪಿರುತಿ ಇದೆ ಸಾ. ನನಗೆ ವಿಷಯ ಗೊತ್ತಿಲ್ಲ. ಅವನಿಗೆ ಗೊತ್ತಾಗಿದ ತಕ್ಷಣ ಓಡ್ ಬಂದ್ಬಿಡ್ತಾನೆ ಸಾ ನನ್ನ ಗಂಡ. ಸರಿ ಆಯಿತು. ಸ್ವಲ್ಪ ಹುಷಾರಾಗಿರಿ. ಸರಿನಾ? ನರ್ಸ್ ಕೇಳಿದ್ದೀನಿ, ನಿಮ್ಮ BP ಅದು ಇದು ಲೋ ಹೈ ಎಲ್ಲ ಆಗ್ತಾ ಇರುತ್ತೆ, ಅದಕ್ಕೆ ಸರಿಯಾಗಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾಗೆಲ್ಲ ಚೆಕ್ ಮಾಡ್ತಾರೆ. ಅದರಲ್ಲಿ ಚೆಕ್ ಮಾಡಿಸ್ಕೊಂಡು ನೀವು ಅವ್ರಿಗೆ ಇದು ಮಾಡ್ಕೊಂಡಿರಿ. ಏನಾದರೂ ನೋವು ಬಂದರೆ ನರ್ಸ್ಗೆಲ್ಲ ಹೇಳಿ, ನರ್ಸ್ ಇಲ್ಲೇ ಇರ್ತಾರೆ. ಆಯಿತು ಸರ್, ಆಯಿತು. ಹಾಂ ಸರಿ ಆಯಿತು. ನನ್ನ ಟೈಮ್ ಮುಗಿದಿದೆ, ನಾನು ರೌಂಡ್ಸ್ಗೆ ಹೋಗ್ಬೇಕೀಗ. ಸರಿ, ನಾನು ನೋಡ್ತೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ನರ್ಸ್ಗೆ ಹೇಳ್ಬಿಡಿ. ಯಪ್ಪ ದೇವ್ರೆ, ನನ್ನ ಗಂಡಂಗೆ ಹೆಂಗಪ್ಪ ಹೇಳೋದು, ನನ್ನ ಗಂಡನ ಹೆಂಗಪ್ಪ ಕರ್ಸೋದು? ಆ ಮಮತಿ ಮನೆಗೆ ಬೇರೆ ಸೇರ್ಕೊಂಡವನೇ. ಅಯ್ಯೋ ಶಾರದಾ, ನಿಂಗೇನೂ ಆಗಲಿಲ್ಲ ತಾನೇ? ಅಯ್ಯಪ್ಪ, ನನಗೆ ವಿಷಯನೇ ಗೊತ್ತಿರಲಿಲ್ಲ. ಬಂದ್ಬಿಟ್ಟು ನಮ್ಮ ಅತ್ತೆ ಕತ್ತೆ ಹೇಳಲ್ಲ, ಅವಳು ಬಂದ್ಬಿಟ್ಟು ಹೇಳಿದ್ಲು, ಹಿಂಗೆ ಹೆರಿಗೆನೋ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನನಗೆ ಹೋಗ್ಬೇಡ ಅಂತ ಎಲ್ಲ ಹೇಳಿದ್ಲು. ನಾನು ಬಿಟ್ಬಿಟ್ಟು ನಾನು ಇದ್ಬಿಡ್ತೀನ ಹೇಳು. ನಾನು ಅದಕ್ಕೆ ಒಂದೇ ಸಮನಾಗೆ ಎದ್ದೋ ಬಿದ್ನೋ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟೆ ನಾನಂತೂ. ಅಯ್ಯಪ್ಪ ಸದ್ಯ ಮತ್ತೆ ಡಾಕ್ಟ್ರು ಏನು ಹೇಳಿದ್ರು? ಸಂದಕ್ಕಿದೆಯಾ ತಾನೇ? ಇನ್ನೂ ಇವ್ರಿಗೆ ಇವತ್ತು ಮಾಡೋಕ್ಕಿಲ್ವಂತೆ ಸಂದಕ್ಕಿವ್ನಿ. ನೀವೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ನಾನು ಮನೆ ಕರ್ಕೊಂಡು ಹೋಗೋದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ? ಏನಾರ ಪ್ಲಾನ್ ಮಾಡಿದ್ರಾ? ಮಗಾಗಿದ ತಕ್ಷಣ ನಿಮ್ಮ ಮನೆಗೆ ಅಲ್ಲಿಗೆ ಹೊಂಟೋಗ್ಬಿಡೋಣ? ಅಯ್ಯೋ, ನೀವು ಹೆಂಗೆ ಕರ್ಕೊಂಡು ಹೋಗ್ಬೇಕು ನನಗಂತೂ ಗೊತ್ತಾಯ್ತಿಲ್ಲ. ನಮ್ಮ ಅತ್ತೆ ನೀವು ಕಂಡ್ರೆ ಒಸಿ ಆಗೋಕ್ಕಿಲ್ಲ. ಏನು ಮಾಡಬೇಕು ಏನು ಕಥೆಯೋ ಗೊತ್ತಿಲ್ಲ. ಆದಷ್ಟು ಪ್ರಯತ್ನ ಪಡ್ತೀನಿ. ಹಂಗೆ ನೀ ದರಿದ್ರು ನನ್ನ ಮಗ ಸಾವುಕಾರನ ಮೇಲೆ ಒಂದು ಕೊಂಡಿಕ್ಕಿರಿ. ಸರಿನಾ? ಸಾವುಕಾರನ ಮೇಲೆ ಒಂದು ಕಣ್ಣು ಇಕ್ಕಿರಬೇಕು. ಒಂದು ಒಳ್ಳೆ ಅವಕಾಶ ಸಿಕ್ಕಿದ ತಕ್ಷಣ ಸರಿಯಾಗಿ ಬಳಸ್ಕೋಬೇಕು. ಅವನ ಬಗ್ಗೆ ಏನು ಹೊಸ ವಿಷಯ ಗೊತ್ತಾದ್ರೂ ನನಗೆ ಹೇಳಿ, ಮುಂದಿನ ನಾನು ನೋಡ್ಕೊತೀನಿ. ಅವನಿವಾಗ ಅವನ ಹೆಂಡತಿ ಮನೆಗೆ ಹೋಗೋವನಂತೆ. ಹೋಗ್ಲಿ. ಇನ್ನೂ ಗೊತ್ತಾಗೋ ವಿಷಯಗಳು ಗೊತ್ತಾದರೆ ನನಗೆ ಹೇಳಿ, ನಾನು ಮಾಡ್ತೀನಿ. ಈಗ ಅದೆಲ್ಲ ಬಿಟ್ಟು ನೀನು ರೆಸ್ಟ್ ಮಾಡು.